ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ತುರುಸಿನ ಪ್ರಚಾರವನ್ನು ನಡೆಸಿದ್ರು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿದರು. ಇನ್ನು ಮುಂಡರಗಿ ಹೆಸ್ಕಾಂನ ಗಣೇಶ್ ಗುಡಿಯಿಂದ ಮೇನ್ ಬಜಾರ್, ಗಾಂಧೀಜಿ ಸರ್ಕಲ್, ಕೋಟೆ ಭಾಗ, ಬೃಂದಾವನ್ ಸರ್ಕಲ್ ಮೂಲಕ ಕೊಪ್ಪಳ ಸರ್ಕಲ್ವರೆಗೆ ರೋಡ್ ಶೋ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು. ಮೋದಿ ಸರ್ಕಾರದ ಸಾಧನೆಗಳನ್ನು ಜನರ ಮುಂದಿಟ್ಟರು. ಇನ್ನು ಕೇಂದ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಿ ವಿಶ್ವವೇ ತಿರುಗಿ ನೋಡುವಂತೆ ಮಾಡುತ್ತೆ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಬೆಂಬಲ ಮತ್ತು ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆಗಿರುವಂತಹ ಸರ್ವಕಾಲಿಕ ದಾಖಲೆ ಅಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ವಿಶೇಷವಾಗಿ ಬಡ ಕುಟುಂಬಗಳಿಗೆ ಏನು ಯೋಜನೆಗಳು ತಲುಪ್ತಾ ಇದ್ದಾವೆ ನೇರವಾಗಿ, ಇದು ಒಂದು ಗೇಮ್ ಚೇಂಜರ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾವೆ. ಭಾರತೀಯ ಜನತಾ ಪಾರ್ಟಿ ಒಂದು ಸಕಾರಾತ್ಮಕವಾಗಿರುವಂಥ ರಾಜಕಾರಣ ಮತ್ತು ಸಕಾರಾತ್ಮಕವಾಗಿರುವಂಥ ಆಡಳಿತವನ್ನು ಕೊಟ್ಟು ನಾವು ಪ್ರಚಾರವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ.